ನಮ್ಮ ಯುವ ಪೀಳಿಗೆ ದೇಸಿ ಸಂಸ್ಕೃತಿಯನ್ನು ಮರೆತು ಪಾಶ್ಚಿಮಾತ್ಯ ಸಂಸ್ಕೃತಿಯ ಕಡೆಗೆ ಒಲವು ತೋರಿಸುತ್ತಿದ್ದಾರೆ. ಇದು ದೇಶದ ಪ್ರಗತಿಗೆ ಮಾರಕವಾಗಲಿದೆ ಅಂತ ವಿಜಯಪುರದ ಜೆಡಿಎಸ್ ನಾಯಕಿ ಆಶಾ ರಾಣಿ ಹಿರೇಕುರಬರ್ತ್ ಅಭಿಪ್ರಾಯಪಟ್ಟಿದ್ದಾರೆ. ಹಡಗಲಿ ಗ್ರಾಮದ ಶ್ರೀ ಶಾರದಾ ಆದರ್ಶ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಕಲಿಕೋತ್ಸವ ಮತ್ತು ಪಾಲಕರ ಸಭೆ ಹಾಗೂ ಹಳ್ಳಿಯ ಸೊಗಡು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಇನ್ನು ಹಳ್ಳಿಯ ಜೀವನದ ಮಹತ್ವದ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ನೀಡುವುದು ಅನಿವಾರ್ಯವಾಗಿದೆ. ಗ್ರಾಮೀಣ ಮಕ್ಕಳು ಪ್ರತಿಭಾವಂತರಿದ್ದು ಅವರ ಶೈಕ್ಷಣಿಕ ಬದುಕು ಹಸನಾಗುವಂತೆ ಪಾಲಕರು, ಶಿಕ್ಷಕರು ನಿರಂತರ ಪ್ರೋತ್ಸಾಹ ಕೊಡಬೇಕು ಅಂತ ಸಲಹೆ ನೀಡಿದ್ರು. ಇದೇ ವೇಳೆ ಹಳ್ಳಿ ಜೀವನದ ವಿಶೇಷತೆಯುಳ್ಳ ಹಳ್ಳಿಯ ಸೊಗಡು ಕಾರ್ಯಕ್ರಮ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕ ಮಸ್ತಾನ್ ಹಡಗಲಿ, ಗ್ರಾಮ ಪಂಚಾಯತ್ ಸದಸ್ಯ ಅಬ್ಬಾಸ್ ಅಲಿ ಮುಲ್ಲಾ, ಸುಭಾಷ್ ಗೌಡ ಪಾಟೀಲ, ಶರಣಬಸು ಗಂಗಾ ಶೆಟ್ಟಿ, ಪತ್ರಕರ್ತ ಪ್ರಭು ಕುಮಟಗಿ ಹಾಜರಿದ್ದರು. ಒಂದೆರಡು ಹಳ್ಳಿಯ ಸೊಗಡು ಬಗ್ಗೆ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ಹಳ್ಳಿಯ ಸೊಗಡು ಅಂದ್ರೆ ನೋಡ್ರಿ, ಹಳ್ಳಿಯ ಸೊಗಡು ಅಂದ್ರೆ ಹಳ್ಳಿಯ ಜೀವನ ಬಲು ಸೊಗಸು, ಹಳ್ಳಿಯ ಜೀವನ ಬಲು ಸೊಗಸು. ನೀವೆಲ್ಲ ತಿಳ್ಕೊಂಡಿರ್ಬೇಕು. ಹಳ್ಳಿ ಜನ ಸಿಟಿ ಆಗಿದ್ರ ಭಾರಿಪ್ಪ, ಸಿಟಿ ಆಗಿದ್ರ ಭಾರಿ ಚಲೋ ಇರ್ತೀವಿ ಅಂತ ಏನು ಇಲ್ಲ ರೀ. ಸಿಟಿ ಒಳಗ ಹಳ್ಳಿ ಅಂತ ಬಿಟ್ಟು ಸೊಗಸು ಸಿಟಿ ಒಳಗೆ ಎಲ್ಲೂ ಸಿಗಲ್ಲ. ಹಳ್ಳಿಯಲ್ಲಿದ್ದಂತ ಪ್ರೀತಿ ಸಿಟಿಗೆ ಹೋಗಿ ನೋಡ್ರಿ, ಒಂದೆರಡು ದಿನ ಅನುಭವಿಸ್ರಿ, ಗೊತ್ತಾಗುತ್ತೆ. ನಮ್ಮ ಹಳ್ಳಿನ ಬೆಟ್ರಪ್ಪ, ನಾವು ಹಳ್ಳಿಗೆ ವಾಪಸ್ ಹೋಗ್ತೀವಿ ಅಂತ ಹೇಳ್ತೀರಿ. ನನಗೆ ಅನುಭವ ಆಗೈತೆ. ನಾನು 9 ವರ್ಷ ಮಧ್ಯಪ್ರದೇಶದಲ್ಲಿ ಇದ್ದು ಬಂದವಳು. ನನಗೆ ಅಲ್ಲಿ ಇಲ್ಲಂತ ಸುಖ, ಅಲ್ಲಿ ಒಂದ್ ದಿನಾನು ನನ್ಗೆ ಸುಖ ಸಿಗ್ಲಿಲ್ಲ. ಇಲ್ಲಿ ಏನು ಮುಂಜಾನೆ ಎದ್ದ ತಕ್ಷಣ ಆಜು ಪಕ್ಕದ ಮನೆಯವರು ಎದ್ರಿ, ಎದ್ದೀವ್ರಿ, ನೀವೆದ್ರಿ, ಎದ್ರಿ ಅನ್ನೋ ಮಾತಿನಲ್ಲಿ ಏನ್ ಅರ್ಥ ಇದೆ ಗೊತ್ತೈತೇನ್ರಿ ನಿಮ್ಗ? ಮತ್ತೆ ನಾವು ಪುನರ್ಜನ್ಮ ಪಡೆದಂತದ್ದು, ಸತ್ತು ಹುಟ್ಟಿದಂತವ್ರು ನಾವು. ಎದ್ದಿರಾ ಅಂದ್ರ ಎದ್ದೀವ್ರಿ, ಜೀವಂತವಾಗಿದ್ದೀವಿ ನಾವು ಹಳ್ಳಿ ಒಳಗ. ನೋಡ್ರಿ, ಅದೇ ಸಿಟಿ ಒಳಗ ಹೋಗ್ರಿ, ಎದ್ರೇನು ಇಲ್ಲ, ಬಿದ್ರೇನು ಇಲ್ಲ, ನಿಮ್ ಮುಖ ಕೂಡ ನೋಡಲ್ಲ ಅವ್ರ ಅಕ್ಕಪಕ್ಕ ಮನೆಯವರು. ಏನೋ ಮಗು ಹುಷಾರ್ ತಪ್ಪಿದ್ರು ಅವ್ರ ಮಗುಗೆ ತಗೋರಿ, ನಾವೇನ್ ಹನಿಕಾಯಿ ಕಿಟಕಿ ಒಳಗ್ ಸುಮ್ಕ ನೋಡಲ್ಲ. ಅದೇ ಪಕ್ಕದ ಮನ್ಯಾಗ ಹಳ್ಳಿ ಒಳಗಿದ್ರ ನಾವು ಬಾಗಿಲ್ ತಗಿಲಿಲ್ಲ, ಪಕ್ಕದ ಮನೆ ಆಂಟಿ ಯಾಕೋ ಬಾಗಿಲನ್ನ ತಗ್ಲಿ, ಎದ್ ಬಡದ್ ನೋಡ್ರಲ್ಲ ಬಾಗಿಲ ಅಂತ ಕೇಳ್ತೀವಿ. ಅದೇ ಹಳ್ಳಿ ಒಳಗೆ ಹೋದ್ರೆ ಸಿಗುತ್ತೇನ್ರಿ ಹಳ್ಳಿ ಸೊಗಡು? ಎಲ್ಲೂ ಸಿಗಲ್ಲ. ಹಾಗೆ ನೀವು ದಯವಿಟ್ಟು ಎಲ್ರು ಹಿರಿಯರಿಗೆ ಮತ್ತು ತಾಯಂದಿರಿಗೂ ತಂದೆಯರಿಗೂ ಕೇಳ್ಕೊತೀನ್ರಿ, ಈ ಹಳ್ಳಿಯ ಸೊಗಡು ತುಂಬಾ ಬಲು ಸೊಗಸು ಸೊಗಡು. ಪ್ರೀತಿ, ವಿಶ್ವಾಸ, ನಂಬಿಕೆ ಸಿಗೋದು ಮಾತ್ರ ಈ ಹಳ್ಳಿಯಲ್ಲಿ ಮಾತ್ರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಈ ಹಳ್ಳಿಯ ಸೊಗಡು ಟೀಚರ್ಸ್ ಏನು ಮಕ್ಕಳಲ್ಲಿ ಪ್ರತಿಭೆ ತೋರಿಸ್ತಾರೆ, ಇನ್ನು ನೋಡೋಣ. ಟೀಚರ್ಸ್ಗಿಂತ ಕುತೂಹಲ ತಂದೆ ತಾಯಿಯಲ್ಲಿ ಇರ್ಬೇಕು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಮಕ್ಕಳು, ನಮ್ಮ ಮಗು ಏನ್ ಮಾಡುತ್ತೋ, ಟೀಚರ್ ಏನ್ ಕಲ್ಚಾರ ಮುಖ್ಯ ಅಲ್ಲ, ನಮ್ಮ ಮಗು ಏನ್ ಕಲಿತೋ ಇಲ್ಲೋ ಅನ್ನೋದು ತಂದೆ ತಾಯಿಯಲ್ಲಿ ಇರ್ಬೇಕಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಹಾಗೆ ಎಲ್ಲರೂ ಹಳ್ಳಿಗಳಲ್ಲಿ ಗೋಮಾತೆಯನ್ನು ರಕ್ಷಿಸಬೇಕು ಮತ್ತು ನಮ್ಮ ಪರಿಸರವನ್ನು, ನಮ್ಮ ಸುತ್ತಮುತ್ತಲ ವಾತಾವರಣ ಸ್ವಚ್ಛವಾಗಿಟ್ಟುಕೊಳ್ಬೇಕು. ಮತ್ತೆ ಹಾಗೆ ನೀವು ಅಕ್ಕಪಕ್ಕದವ್ರನ್ನು ತುಂಬಾ ಪ್ರೀತಿ ವಿಶ್ವಾಸದಿಂದ ಕಾಣ್ಬೇಕಂತ ಹೇಳಿ ನಮ್ಮ ಶ್ರೀ ಶಾರದಾ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಳ್ಳಿಯ ಸೊಗಡು ಎಂಬ ನೂತನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಹಳ್ಳಿ ಮತ್ತು ಪಟ್ಟಣದಲ್ಲಿರುವವರಿಗೆ ಮತ್ತು ಹಳ್ಳಿಯಲ್ಲಿರುವವರಿಗೆ ಏನು ವ್ಯತ್ಯಾಸ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಈ ಹಳ್ಳಿಯಲ್ಲಿ ಕೆಲವೊಂದು ರಾಶಿಗಳು ಮಾಡುವಾಗ ಮತ್ತು ಕೆಲವು ಮಕ್ಕಳನ್ನು ಅಳುವಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ಜನಪದ ಗೀತೆಗಳ ಮುಖಾಂತರ ಆ ಮಕ್ಕಳಿಗೆ ರಂಭಿಸ್ತಾ ಇದ್ರು. ಇವಾಗ ಮಕ್ಕಳು ಅಳ್ಳಾಕತ್ತಿರಪ್ಪ ಅಂತಂದ್ರೆ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿಯ ತಿಳಿನೀರ ತಗೊಂಡು ನಿನ್ನ ಬಂಗಾರ ಮಾರಿ ತೊಳೆದೇನ ಅಂತ ಹಾಡ್ತಾ ಇದ್ರು. ಈ ರಾಶಿ ಮಾಡುವಂಥ ಸಂದರ್ಭದಲ್ಲಿ ರಾಶಿ ಹಂತಿ ಪದಗಳಂತ ಹಾಡ್ತಾ ಇದ್ರು. ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಮಕ್ಕಳೆಲ್ಲ ಈಗ ಪ್ರತಿಯೊಂದು ತರಗತಿಯಲ್ಲಿ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, 4ನೇ ತರಗತಿ, ನಮ್ಮಲ್ಲಿ 1ರಿಂದ 8ನೇ ತರಗತಿವರೆಗೂ ಕನ್ನಡ ಪುಸ್ತಕದಲ್ಲಿರುವಂಥ ಜನಪದ ಗೀತೆಗಳನ್ನು ಆ ಪುಸ್ತಕದಲ್ಲಿರುವಂಥ ಎಲ್ಲ ಜನಪದ ಗೀತೆಗಳನ್ನು ವ್ಯಕ್ತಪಡಿಸಿದ್ದಾರೆ ಮಕ್ಕಳು. ಹಾಡಿನ ಮುಖಾಂತರ ಬೀಸುಕಲ್ಲಿನ ಪದ್ಯ ಆಗ್ಬೋದು, ಕರಡಿಯ ಕುಣಿತ ಆಗ್ಬೋದು, ಆಮೇಲೆ ಭಾಗ್ಯದ ಬಳೆಗಾರ ಆಗ್ಬೋದು, ಈ ರೀತಿ ಹಲವಾರು ಒಂದು ಜನಪದ ನೃತ್ಯಗಳನ್ನು ಮಾಡುವುದರ ಮುಖಾಂತರ ಆ ಪಾಲಕ ಮಹೋದಯರಿಗೆ ಮತ್ತು ಬಂದಂಥ ಅತಿಥಿ ಮಹೋದಯರಿಗೆ ತಮ್ಮ ಕಾರ್ಯಕ್ರಮದ ಇದು ಅಭಿನಯಿಸೋದ ಮುಖಾಂತರ ತಮ್ಮ ಈ ಜನಪದಕ್ಕೆ ಒಂದು ಬೆಲೆಯನ್ನು ತಂದುಕೊಟ್ಟಿದ್ದಾರೆ ನಮ್ಮ ಮುದ್ದು ವಿದ್ಯಾರ್ಥಿಗಳಂತ